ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು CS ಪ್ರಾಕ್ಟಿಕಲ್ ಟಿಪ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಆಲ್ರೆಡಿ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಲ್ಲಾಂದರೆ ನನ್ನ ಚಾನಲಲ್ಲಿರುತ್ತೆ, ಹೋಗಿ ಆ ವಿಡಿಯೋನು ಚೆಕ್ಔಟ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಫಸ್ಟು ಬಯಾಲಜಿ, ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ನೀವು ಲ್ಯಾಬಲ್ಲಿ ಹೇಗಿರಬೇಕು, ಎಕ್ಸ್ಟರ್ನಲ್ಸ್ ಬಗ್ಗೆ. ಅದಾದಮೇಲೆ CS ಎಕ್ಸ್ಪ್ಲೇನ್ ಮಾಡ್ತೀನಿ, ಎಂತಕ್ಕಂದರೆ ಲಾಸ್ಟಲ್ಲಿ CS ಸ್ಟೂಡೆಂಟ್ಸ್ ಹತ್ರ ನಾನೇನೋ ಕೇಳಬೇಕಾಯಿತು, ಅದಕ್ಕೋಸ್ಕರ. ಆ್ಯಂಡ್ ಐ ನೋ ನೀವೆಲ್ಲ ನಿಮ್ಮ ಸಬ್ಜೆಕ್ಟ್ ಆದಮೇಲೆ ವೀಡಿಯೋನ ಆಫ್ ಮಾಡ್ತೀರಾ ಅಂತ, ಬಟ್ ಆ ಟಿಪ್ಸ್ ಏನು ಹೇಳ್ತೀನಿ ಅದನ್ನು ಕೇಳಿಸ್ಕೊಂಡು ಅದಾದಮೇಲೆ ವೀಡಿಯೋನ ಆಫ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಒನ್ ಬಂದುಬಿಟ್ಟು ಬಯಾಲಜಿ. ಐ ಹೋಪ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನಾನು ಬಂದು CS ಸ್ಟೂಡೆಂಟ್, PUCನಲ್ಲೂ CS ಮಾಡಿದ್ದು. ಸೊ ಬಯಾಲಜಿ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲ ಕರೆಕ್ಟಾಗಿದೆ ಅಂತ. ಇನ್ ಕೇಸ್ ಏನಾದರೂ ರಾಂಗ್ ಆಗಿದರೆ ಪ್ಲೀಸ್ ಸಾರಿ, ಇಗ್ನೋರ್ ಮಾಡಿ ಅದನ್ನು. ಸೊ ಫಸ್ಟ್ ಒನ್ ಬಂದು ಅವ್ನು ಮೆನ್ಷನ್ ಮಾಡಿರೋದು ನೀಟ್ ಡಯಾಗ್ರಾಮ್ಸ್. ಮೀನ್ಸ್ ಎಕ್ಸ್ಟರ್ನಲ್ ಏನು ಅಬ್ಸರ್ವ್ ಮಾಡ್ತಾರೆ ಅಂತ ಅಂದರೆ, ನೀವೆಷ್ಟು ಕ್ಲೀನಾಗಿ ಡಯಾಗ್ರಾಮ್ಸ್ನ ಬಿಡಿಸಿದ್ದೀರಾ ಅಂತ. ಮೀನ್ಸ್ ಅದಕ್ಕೋಸ್ಕರ ಒಂದು ಕ್ಲೀನಾಗಿರೋ ಪೆನ್ಸಿಲ್ ತೊಗೊಂಡೋಗಿ, ನಿಮ್ಗೆ ಏನೇನು ಸ್ಟೇಷ್ನರಿ ಸ್ಟಾಪ್ ಬೇಕೋ ಅದನ್ನೆಲ್ಲ ಕ್ಲೀನಾಗಿ ತೊಗೊಂಡೋಗಿ. ಆ್ಯಂಡ್ ಇಫ್ ಪಾಸಿಬಲ್ ನಿಮ್ಗೇನಾದರೂ ಟೈಮ್ ಇದೆ ಅಂತ ಅನಿಸಿದ್ರೆ ಡಯಾಗ್ರಾಮ್ಸ್ಗೆ ಶೇಡಿಂಗ್ ಮಾಡೋಕ್ಕೆ ಟ್ರೈ ಮಾಡಿ, ಅದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ನಾರ್ಮಲ್ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಮನೇಲಿ ಅಂದರೆ ರಫ್ ಪ್ರಾಕ್ಟೀಸ್ ಮಾಡಿ, ಅದೇ ಸಾಕು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಮೆನ್ಷನ್ ಮಾಡಿರೋದು ಲೇಬಲಿಂಗ್. ಮೇಯ್ನ್ ರೀಸನ್ ನಾನು ಎಂತಕ್ಕೆ ಬಯಾಲಜಿ ಚೂಸ್ ಮಾಡಿಲ್ಲ ಅಂತ ಅಂದರೆ ಲೇಬಲಿಂಗ್. ನನಗೆ 10th ಆ ಬಯಾಲಜಿ ಟರ್ಮ್ಸ್ನ ಓದೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬಯಾಲಜಿ ಸ್ಕಿಪ್ ಮಾಡಿದೆ. 1-2 ಕ್ಯಾರೆಕ್ಟರ್ಸ್ ಮಿಸ್ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಬಟ್ ಇಡೀ ಹೋಲ್ ನೇಮ್ನೇ ಚೇಂಜ್ ಮಾಡಿಬಿಟ್ರೆ, ನೇಮ್ ಮೀನಿಂಗ್ನೇ ಚೇಂಜ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ಆ್ಯಂಡ್ ನೆಕ್ಸ್ಟು ಸೈಂಟಿಫಿಕ್ ಟರ್ಮ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅವ್ನು ನೆಕ್ಸ್ಟ್ ಮೆನ್ಷನ್ ಮಾಡಿದ್ದು ಸ್ಲೈಡ್ ಹ್ಯಾಂಡಲಿಂಗ್ ಅಂತ. ಆ್ಯಂಡ್ ನಿಜ ನನಗೆ ಅದೇನು ಅಂತ ಇನ್ನೂ ಅರ್ಥ ಆಗಿಲ್ಲ. ಅವನು 2 times ಎಕ್ಸ್ಪ್ಲೈನ್ ಮಾಡಿದೆ ನನಗೆ ಕ್ಲೀನಾಗಿ, ಬಟ್ ಅದು ನಿಜ ಅರ್ಥ ಆಗಿಲ್ಲ. ಆ್ಯಂಡ್ ಐ ಹೋಪ್ ನಿಮಗೆಲ್ರಿಗೂ ಅದು ಕ್ಲೀನಾಗಿ ಗೊತ್ತಾಗಿರುತ್ತೆ ಏನದು ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಹ್ಯಾಂಡಲಿಂಗ್ ದಿ ಅಪರೇಟರ್ಸ್. ಸೊ ಗೈಸ್, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ನೀವು ಹೇಗೆ ಅಪರೇಟರ್ಸ್ನ ಯೂಸ್ ಮಾಡ್ತಾಯಿದ್ದೀರಾ ಅನ್ನೋದನ್ನ ಎಕ್ಸ್ಟರ್ನಲ್ಸ್ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ಕ್ಲೀನಾಗಿ ಅಪರೇಟರ್ಸ್ನ ಯೂಸ್ ಮಾಡಿ, ಹ್ಯಾಂಡಲ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಓವರ್ ಕಾನ್ಫಿಡೆಂಟ್. ಮೀನ್ಸ್ ನೀವು ಏನೇ ಆನ್ಸರ್ ಮಾಡಬೇಕಾದ್ರೂ, ಯಾರಿಗೆ ಏನೇ ಆನ್ಸರ್ ಮಾಡಬೇಕಾದ್ರೂ ಫಸ್ಟು ಯೋಚನೆ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ. ಸೊ ಅದರಿಂದ ನೀವು ಪ್ಯಾನಿಕ್ ಆಗೋದು ಕಮ್ಮಿ ಆಗುತ್ತೆ, ನಿಮ್ಗೆ ಒಂಚೂರು ಟೈಮ್ ಸಿಗುತ್ತೆ ಯೋಚನೆ ಮಾಡೋಕ್ಕೆ, ಕರೆಕ್ಟ್ ಆನ್ಸರ್ ಮಾಡೋಕ್ಕೆ. ಸೊ ಒಂಚೂರು ಥಿಂಕ್ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ಎಕ್ಸ್ಟರ್ನಲ್ ಏನಾದರೂ ಬಂದು ನಿಮ್ಮ ಹತ್ರ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ, ಅದು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ, ಕ್ಲೀನಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಮೀನ್ಸ್ ಯಾರೂ ಆ ಥರ ಬಂದೇನು ಕೇಳೋಕ್ಕೆ ಹೋಗಲ್ಲ. ಇನ್ ಕೇಸ್ ಯಾರಾದರೂ ಬಂದು ಕೇಳಿದ್ರೆ ಆವಾಗ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ, ಕ್ಲೀನಾಗಿ ಏನು ಮಾಡ್ತಾಯಿರೋ ಅನ್ನೋದು ಎಕ್ಸ್ಪ್ಲೈನ್ ಮಾಡಿ. ನೋ ಪ್ರಾಬ್ಲಮ್, 1 minute ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಕ್ಲೀನಾಗಿ ಯೋಚನೆ ಮಾಡಿ ಏನು ಮಾಡ್ತಾಯಿದ್ದೀರಾ ಅಂತ ಎಕ್ಸ್ಪ್ಲೈನ್ ಮಾಡಿ. ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ ಮೇಯ್ನಾಗಿ. ಆ್ಯಂಡ್ ಇದರಲ್ಲಿ ಏನಾದರೂ ರಾಂಗ್ ಆಗಿದರೆ ಪ್ಲೀಸ್, ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಕರೆಕ್ಟಾಗಿದೆ ಅಂತ. ಸೊ ಗೈಸ್, ನೆಕ್ಸ್ಟು ಬಂದು ಎಲೆಕ್ಟ್ರಾನಿಕ್ಸ್. ಸೊ ಐ ಹೋಪ್ ನಾನೆಲ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಹತ್ರನೂ ಕೇಳಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ಇದೆ ಅಂತ. ಇನ್ ಕೇಸ್ ಏನಾದರೂ ರಾಂಗ್ ಇದ್ದರೆ ಸಾರಿ, ಆ್ಯಂಡ್ ಏನಾದರೂ ಮಿಸ್ ಆಗಿದ್ದರೆ ಸಾರಿ. ಆ್ಯಂಡ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಲಾಸ್ಟಲ್ಲಿ ಕಮೆಂಟ್ ಹಾಕ್ಬಿಟ್ಟು ಹೋಗಿ ಎಲ್ಲ ಕರೆಕ್ಟಾಗಿತ್ತು ಅಂತ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸರ್ಕ್ಯೂಟ್ ಡಯಾಗ್ರಾಮ್ಸ್. ಮೀನ್ಸ್ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಂತಕ್ಕಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ಒಂದು ಕ್ಲೀನಾಗಿ ಗೊತ್ತಿದ್ದರೆ ನೀವು ಆರಾಮಾಗಿ ರೀಡಿಂಗ್ಸ್ ಎಲ್ಲ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಸೊ ಅದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ, ಆದಷ್ಟು ರಫ್ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ, ಎಷ್ಟಾಗುತ್ತೋ ಅಷ್ಟು ರಫ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಲ್ಯಾಬಲ್ಲಿ ಕ್ಲೀನಾಗಿ ಸ್ಕೇಲ್ ಪೆನ್ಸಿಲಿಂದ ಕ್ಲೀನಾಗಿ ಡಯಾಗ್ರಾಮ್ ಮಾಡಿ, ಅದರ ಮೆನ್ಷನ್ ಕ್ಲೀನಾಗಿ ಮಾಡಿ, ಲೇಬಲಿಂಗ್ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಬನ್ನಿ. ಆ್ಯಂಡ್ ಆಲ್ಮೋಸ್ಟ್ ಫಿಸಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಸೇಮೇ ಇರುತ್ತೆ. ಮೀನ್ಸ್ ವೋಲ್ಟ್ ಮೀಟರ್ ಆಗಿರ್ಬೋದು, ಆ್ಯಮ್ ಮೀಟರ್ ಆಗಿರ್ಬೋದು, ಇದೆಲ್ಲ ಸೇಮೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಕನೆಕ್ಷನ್ ಆರ್ಡರ್. ಯಾವುದೇ ಆಗಿರಲಿ, ಫಿಸಿಕ್ಸ್ ಆಗಿರಲಿ ಅಥವಾ ಕೆಮಿಸ್ಟ್ರಿ ಆಗಿರಲಿ, ನೀವೆಲ್ಲಿ ಸ್ಟಾರ್ಟ್ ಮಾಡ್ತೀರಾ ಕನೆಕ್ಷನು, ಎಲ್ಲಿ ಎಂಡ್ ಮಾಡ್ತೀರಾ ಕನೆಕ್ಷನು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಲಿ ಸ್ಟಾರ್ಟ್ ಆದರೆ ನೆಕ್ಸ್ಟು ಅದು ಎಲ್ಲೋಗುತ್ತೆ, ಅದರಿಂದ ನೆಕ್ಸ್ಟ್ ಎಲ್ಲೋಗುತ್ತೆ, ಪ್ಯಾರಲಲ್ ಎಲ್ಲಾಗುತ್ತೆ, ಕಂಬೈನ್ ಎಲ್ಲಾಗುತ್ತೆ, ಇದೆಲ್ಲ ಗೊತ್ತಿದ್ರೆ ಸರ್ಕ್ಯೂಟ್ಸ್ ಕ್ಲೀನಾಗಿ ಮಾಡ್ತೀರಾ. ಆ್ಯಂಡ್ ರೀಡಿಂಗ್ಸ್ ಕೂಡ ಈಸಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸರ್ಕ್ಯೂಟ್ಸ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡೋಗಿ, ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ, ಎಲ್ಲೆಲ್ಲಿ ಪ್ಯಾರಲಲ್ ಆಗುತ್ತೆ, ಇದೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಂಡೋಗಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ರೀಡಿಂಗ್ಸ್ ಮತ್ತು ಯೂನಿಟ್ಸ್.
ಆಲ್ರೆಡಿ ನಾನು ಫಿಸಿಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆ ಯೂನಿಟ್ಸ್ ಮೆನ್ಷನ್ ಮಾಡಿ, ಇಫ್ ಪಾಸಿಬಲ್ ಎಲ್ಲ ಕಡೆ ಯೂನಿಟ್ಸ್ ಮೆನ್ಷನ್ ಮಾಡ್ಬಿಟ್ಟು ಬನ್ನಿ. ಇಂತಕಂದರೆ ಮೇಯ್ನಾಗಿ ಅದನ್ನೇ ಚೆಕ್ ಮಾಡೋದು, ಎಕ್ಸ್ಟರ್ನಲ್ಸು ಯೂನಿಟ್ಸ್ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಕಡೆ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಬನ್ನಿ. ಆ್ಯಂಡ್ ರೀಡಿಂಗ್ಸ್ ನೀವೆಲ್ಲ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಲೀನಾಗಿ ಮಾಡಿದ್ದೀರಾ ಅಂದರೆ ರೀಡಿಂಗ್ಸ್ ಈಸಿಯಾಗಿ ಬಂದೇ ಬರುತ್ತೆ. ಸೊ ಅದಾದಮೇಲೆ ಸೇಫ್ಟಿ ಅವೇರ್ನೆಸ್ ಮೀನ್ಸ್ ಎಕ್ಸ್ಟರ್ನಲ್ಸ್ ಏನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂದರೆ ನೀವು ಎಷ್ಟು ಕ್ಲೀನಾಗಿ ಕನೆಕ್ಷನ್ಸ್ ಮಾಡ್ತಾ ಇದ್ದೀರಾ, ಹೇಗೆ ಆಪರೇಟರ್ಸ್ನ ಯೂಸ್ ಮಾಡ್ತಾ ಇರ್ತೀರಾ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಒಂಚೂರು ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಆ್ಯಂಡ್ ನಿಮ್ಮ ಆಸ್ಪೆಕ್ಟಿಂದನೂ ಕರೆಂಟಿಂದ, ಸೊ ಅದಕ್ಕೋಸ್ಕರ ಹುಷಾರಾಗಿರಿ. ಸೊ ಅದಾದಮೇಲೆ ರಾಂಗ್ ಪೊಲ್ಯಾರಿಟಿ. ಬಯದಲ್ಲಿ ಎಲ್ಲರೂ ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ. ನೋ ಪ್ರಾಬ್ಲಮ್. ನಿಮ್ಗೇನಾದರೂ ರೀಡಿಂಗ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ ಅಂದರೆ, ರಾಂಗ್ ರೀಡಿಂಗ್ಸ್ ಬರ್ತಾಯಿದೆ, ನೆಗೆಟಿವಲ್ಲಿ ಬರ್ತಾಯಿದೆ ಅಂತ ಅಂದರೆ ಒಂದು ಕಡೆಯಿಂದ ಕನೆಕ್ಷನ್ಸ್ ಕ್ಲೀನಾಗಿ ಚೆಕ್ ಮಾಡ್ಕೊಬನ್ನಿ. ಎಲ್ಲ ಪೊಲ್ಯಾರಿಟೀಸ್ ಕ್ಲೀನಾಗಿ ಹಾಕಿದ್ದೀನ, ಎಲ್ಲಾದರೂ ಮಿಸ್ ಮಾಡಿದ್ದೀನ, ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಬನ್ನಿ. ಆಗ ಕ್ಲೀನಾಗಿ ಎಲ್ಲಿ ರಾಂಗ್ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಲೂಸ್ ಕನೆಕ್ಷನ್ಸ್ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಕ್ಲೀನಾಗಿ ವೈಂಡಿಂಗ್ ಮಾಡೋಕ್ಕೆ ಮಾಡಿ. ಆ್ಯಂಡ್ ಲೂಸ್ ಕನೆಕ್ಷನ್ ಎಲ್ಲಾದರೂ ಇದ್ದರೆ ಚೆಕ್ ಮಾಡಿ ಒಂದು ಸರಿ ಸರ್ಕ್ಯೂಟ್ ಕನೆಕ್ಟ್ ಮಾಡಾದಮೇಲೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕೆಲವು ಸರಿ ಏನಾಗುತ್ತೆ ಅಂದರೆ ಎಲ್ಲ ಕ್ಲೀನಾಗಿ ಮಾಡಿರ್ತೀರ, ಸರ್ಕ್ಯೂಟ್ ಡಯಾಗ್ರಾಮ್ಸು ಏನೇನಿದೆ ಎಲ್ಲ ಕ್ಲೀನಾಗಿ ಮಾಡಿರ್ತೀರ, ಬಟ್ ರೀಡಿಂಗ್ಸ್ ಬರ್ತಾ ಇರಲ್ಲ. ಆ್ಯಂಡ್ ನಾನು ಇದನ್ನು ಹೇಳೋಂಗಿಲ್ಲ, ಬಟ್ ಆದರೂ ಹೇಳ್ತಾ ಇರ್ತೀನಿ, ನಿಮ್ಮ ಇಂಟರ್ನಲ್ಸ್ ಲ್ಯಾಬಲ್ಲೇ ಇರ್ತಾರೆ, ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ. ಸೊ ಕೆಲವು ಸರಿ ಏನು ಮಾಡ್ತಾರೆ ಅಂದರೆ ಎಕ್ಸ್ಟರ್ನಲ್ಸ್ ಬಂದ್ಬಿಟ್ಟು ಏನು ಯೂಸ್ ಮಾಡ್ತಾಯಿದ್ದೀರಾ, ಇದೇನು ಅಂತೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಹೇಳೋಕ್ಕಾಗಲ್ಲ, ಮೀನ್ಸ್ ಆ ಥರ ಎಲ್ಲ ಕೇಳಲ್ಲ ಯಾರೂ ಬಂದ್ಬಿಟ್ಟು, ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಪ್ಯಾನಿಕ್ ಆಗೋಕ್ಕಂತೂ ಹೋಗಬೇಡಿ. ನಿಮ್ಗೆ ಏನು ಗೊತ್ತೋ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ, ನೀಟಾಗಿ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಪರವಾಗಿಲ್ಲ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಕಾನ್ಫಿಡೆಂಟಿಂದ ಎಕ್ಸ್ಪ್ಲೈನ್ ಮಾಡಿ. ಎಲ್ಲ ಕರೆಕ್ಟ್ ಇದ್ದರೆ ಅವ್ರು ಏನು ಮೆನ್ಷನ್ ಮಾಡಲ್ಲ. ಆ್ಯಂಡ್ ಗೈಸ್, ಆ್ಯಸ್ ಐ ಸೆಡ್, ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ನ ಹೇಳ್ತೀನಿ. ನೀವೆಲ್ಲೆಲ್ಲಿ ಮಾರ್ಕ್ಸ್ನ ಲೂಸ್ ಮಾಡ್ಕೊತೀರ, ಎಲ್ಲೆಲ್ಲಿ ಮಾರ್ಕ್ಸ್ನ ಗೇನ್ ಮಾಡ್ಬೋದು ಅಂತ. ಸೊ ಒಂಚೂರು ಕ್ಲೀನಾಗಿ ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನನ್ನ ಪರ್ಸ್ನಲ್ ಸಜೆಷನ್. ನಾನು ಯೂಸ್ ಮಾಡಿದ್ದು ಎಲ್ಲ ಎಕ್ಸ್ಪೆರಿಮೆಂಟ್ಸ್ದು ಒಂದೊಂದು ರೀಡಿಂಗ್ನ ನೋಡ್ಕೊಂಡೋಗಿ. ಸೊ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಬಂದಿರೋ ವ್ಯಾಲ್ಯೂಗೂ ನಿಮ್ಮ ರೆಕಾರ್ಡಲ್ಲಿರೋ ವ್ಯಾಲ್ಯೂಗೂ ಮ್ಯಾಚ್ ಆಗ್ತಾಯಿದೆ ಅಂದರೆ ನೀವು ಸರ್ಕ್ಯೂಟ್ ಕನೆಕ್ಷನ್ಸ್ ಕ್ಲೀನಾಗಿ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ಕೊಂಡೋಗಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆರ್ಗ್ಯೂಯಿಂಗ್ ವಿತ್ ಎಕ್ಸ್ಟರ್ನಲ್. ಮೀನ್ಸ್ ಯಾರು ಬಂದ್ಬಿಟ್ಟು ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಯಾರು ಕ್ವಶನ್ ಮಾಡಲ್ಲ. ಇನ್ ಕೇಸ್ ಏನಾದರೂ ಎಕ್ಸ್ಟರ್ನಲ್ ನಿಮ್ಮ ಹತ್ರ ಮಾತಾಡ್ಸಿದ್ರೆ ಬಿ ಪೊಲೈಟ್ ವಿತ್ ದೆಮ್, ಕಾಮಾಗಿ ಕೂಲಾಗಿ ಮಾತಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾನಿಕಿಂಗ್. ಮೀನ್ಸ್ ಭಯದಲ್ಲಿ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಪ್ಯಾನಿಕ್ ಆಗಬೇಡಿ. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅನಲೈಸ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೊತಾ ಬನ್ನಿ. ಎಲ್ಲಿ ಮಿಸ್ಟೇಕ್ ಆಗಿದೆ ಗೊತ್ತಾಗುತ್ತೆ. ಒಂದು ಸರಿ ನೀವೇನಾದರೂ ಪ್ಯಾನಿಕ್ ಆದರೆ ಎಲ್ಲಿ ಎಲ್ಲ ನೆಕ್ಸ್ಟ್ ಪ್ರೊಸೀಜರ್ಸು ಮರ್ತೋಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾಟ್ ಬೀಯಿಂಗ್ ಕಾನ್ಫಿಡೆಂಟ್. ಮೀನ್ಸ್ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾನ್ಫಿಡೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ಕಾನ್ಫಿಡೆಂಟ್ ಇಟ್ ಸೆಲ್ಫ್ ಕ್ಯಾನ್ ಸೇವ್ ಯುವರ್ ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಟರ್ನಲ್ಸ್ ಹತ್ರ ಮಾತಾಡುವಾಗ ಮೀನ್ಸ್ ಎಲ್ಲೋ ಒಂದು ಕಡೆ ಸ್ಮಾಲ್ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರ. ಅದು ಎಕ್ಸ್ಟರ್ನಲ್ಸ್ ನೋಡಿದಾಗ ಬಿ ಪೊಲೈಟ್ ವಿತ್ ದೆಮ್, ಕಾಮ್ ವಾಯ್ಸಲ್ಲಿ ಮಾತಾಡಿ, ಗುಡ್ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿ. ಮೀನ್ಸ್ ಎಲ್ಲಿ ಮಿಸ್ಟೇಕ್ ಆಗಿದೆ, ಯಾಕಾಯಿತು, ಇದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್, ಗೈಸ್, ಎಕ್ಸ್ಟರ್ನಲ್ಸ್ ಏನು ನಿಮ್ಮ ಎನಿಮಿ ಆಗಿರಲ್ಲ. ಸೊ ತುಂಬ ಜನಕ್ಕೆ ಎಕ್ಸ್ಟರ್ನಲ್ಸ್ ಇದ್ದಾರೆ ಅಂದ್ರೇ ಭಯ ಆಗ್ತಾ ಇರುತ್ತೆ. ಸೊ ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ. ಎಕ್ಸ್ಟರ್ನಲ್ಸ್ ಅಷ್ಟೊಂದೇನು ಸ್ಟ್ರಿಕ್ಟ್ ಇರಲ್ಲ. ಸೊ ನಿಮ್ಮ ಟೀಚರ್ಸ್ ಥರನೇ ಇರ್ತಾರೆ. ಸೊ ಆದಷ್ಟು ಫ್ರೆಂಡ್ಲಿ ಆಗಿರೋಕ್ಕೆ ಟ್ರೈ ಮಾಡಿ, ಕಂಫರ್ಟಬಲ್ ಮಾತಾಡೋಕ್ಕೆ ಟ್ರೈ ಮಾಡಿ, ಸಾಫ್ಟ್ ವಾಯ್ಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನನಗೆ ಸಿಕ್ಕಿದ್ದೆಲ್ಲ ಎಕ್ಸ್ಟರ್ನಲ್ಸೂ ಅಷ್ಟೊಂದೇನು ಸ್ಟ್ರಿಕ್ಟ್ ಆಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಲಿ ಆಗೇ ಇದ್ದರು, ನಾರ್ಮಲ್ ಟೀಚರ್ಸ್ ಥರನೇ ಇದ್ದರು. ಸೊ ಯಾರೂ ಅಷ್ಟೊಂದೇನು ಸ್ಟ್ರಿಕ್ಟ್ ಆಗಿರಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸು ಹೇಳಿರೋದಿದ್ದೇನೆ, ಎಕ್ಸ್ಟರ್ನಲ್ಸ್ ತುಂಬ ಫ್ರೆಂಡ್ಲಿಯಾಗೇ ಇದ್ದರು, ಅಷ್ಟೊಂದೇನು ಸ್ಟ್ರಿಕ್ಟ್ ಆಗಿಲ್ಲ ಅಂತಲೇ ನನಗೆ ಹೇಳಿದ್ದು. ಸೊ ಅದಕ್ಕೋಸ್ಕರ ನೀವೆಲ್ಲೂ ಭಯ ಪಟ್ಕೊಳ್ಳೋಕೆ ಹೋಗಬೇಡಿ. ಸೊ ನಾರ್ಮಲಾಗಿ ನೀವು ಹೇಗೆ ಲ್ಯಾಬ್ ಎಕ್ಸಾಮ್ಸ್ ಮಾಡ್ಕೊಂಡು ಹೋಗ್ತೀರಾ ಆ ಥರ ಎಕ್ಸಾಮ್ಸ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಯಾರೂ ಬಂದು ನೀವೇನು ಮಾಡ್ತಾಯಿದ್ದೀರಾ, ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಯಾರೂ ನಿಮ್ಮನ್ನ ಕ್ವಶನ್ ಮಾಡಲ್ಲ. ಸೊ ಆರಾಮಾಗಿ ಫ್ರೀ ಮೈಂಡೆಡ್ ಆಗಿರಿ. ಆ್ಯಂಡ್ ಗೈಸ್, ಮೂವಿಂಗ್ ಟು ಕಂಪ್ಯೂಟರ್ ಸೈನ್ಸ್. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ನೀವು ಕಂಪ್ಯೂಟರ್ ಸೈನ್ಸ್ ಅಷ್ಟೊಂದು ಕಮೆಂಟ್ಸ್ ಆಗ್ತೀರಾ ಅಂತ. ಸೊ ಐ ಥಾಟ್ ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಪೈಥಾನ್ ಬೇರೆ ತುಂಬ ಈಸಿ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದು. ನೀವೆಲ್ಲ ಕಮೆಂಟ್ಸ್ ಹಾಕೋದು ನೋಡಿ ನಾನು ಕ್ವಶನ್ಸ್ ಚೆಕ್ ಮಾಡಿದೆ, ಆವಾಗ ಗೊತ್ತಾಯಿತು ನಾರ್ಮಲ್ DSA ಇದೆ, ಫೈಲ್ ಹ್ಯಾಂಡ್ಲಿಂಗ್ ಇದೆ, ಫಂಕ್ಷನ್ಸ್ ಬಗ್ಗೆ ಇದೆ. ಸೊ ಅದಕ್ಕೋಸ್ಕರ ಕಮೆಂಟ್ ಆಗ್ತಿದ್ದೀರಾ ಅಂತ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಇನ್ನೂ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.
ಸೊ ಗೈಸ್, ನೀವು ಯಾವುದೇ ಪ್ರೋಗ್ರಾಮ್ ಮಾಡಿದ್ರೂ ಫಸ್ಟು ನಿಮಗೆ ಬೇಕಾಗಿರೋದು ಕ್ಲಾರಿಟಿ. ಮೀನ್ಸ್ ಪ್ರೋಗ್ರಾಮಲ್ಲಿ ಲಾಜಿಕ್ ಏನಿದೆ, ಏನು ವರ್ಕ್ ಆಗ್ತಾ ಇದೆ ಅನ್ನೋದು ಕ್ಲೀನಾಗಿ ಗೊತ್ತಿರಬೇಕು. ಸುಮ್ಮನೆ ಬ್ಯಾಟ್ ಮಾಡಿದ್ರೆ ಪ್ರೋಗ್ರಾಮ್ ಅರ್ಥ ಆಗಲ್ಲ ಆ್ಯಂಡ್ ಮರ್ತೋಗ್ತೀರಾ. ಸೊ ಕ್ಲೀನಾಗಿ ಪ್ರೋಗ್ರಾಮಲ್ಲಿ ಕ್ಲಾರಿಟಿ ಇರಬೇಕು. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ, ಅದು ತುಂಬಾ ಒಳ್ಳೆಯದು. ಸೊ ಈಸಿಯಾಗಿ ಅರ್ಥ ಆಗುತ್ತೆ ಅದರಿಂದ. ಸೊ ಫಸ್ಟು ಪ್ರೋಗ್ರಾಮ್ ಬರೀತೀರಾ ಆ್ಯಂಡ್ ಪ್ರೋಗ್ರಾಮಲ್ಲಿ ಲಾಜಿಕ್ ತುಂಬಾ ಇಂಪಾರ್ಟೆಂಟ್, ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಪ್ರೋಗ್ರಾಮ್ ಬರೆದಾದ್ಮೇಲೆ ಎಕ್ಸಿಕ್ಯೂಟ್ ಮಾಡ್ತೀರಾ. ಎಕ್ಸಿಕ್ಯೂಟ್ ಮಾಡಿದಾಗ ಎರರ್ ಅಂತೂ ಬಂದೇ ಬರುತ್ತೆ, ಎಲ್ರಿಗೂ ಬಂದೇ ಬರುತ್ತೆ. ಸೊ ಪೈಥಾನಲ್ಲಿ ಅಡ್ವಾಂಟೇಜ್ ಏನು ಅಂತ ಅಂದರೆ ಆ ಎರರ್ನ ಓದಿ ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಬೋದು. ಯಾವ ಲೈನಲ್ಲಿ ಎರರ್ ಬಂದಿದೆ ಅಂತ ಹೋಗಿ ಚೆಕ್ ಮಾಡಿ ಅದನ್ನು ಸಾಲ್ವ್ ಮಾಡಿ, ಏನು ಚೇಂಜ್ ಮಾಡಬೇಕು ಅನ್ನೋದನ್ನ ನೋಡಿ. ಆ್ಯಂಡ್ ನೆಕ್ಸ್ಟ್ ಬಂದು SQL. ಆ್ಯಂಡ್ SQL ಅಲ್ಲಿ ನಿಮಗೆ ಕಮೆಂಟ್ಸ್ ಎಲ್ಲ ಕ್ಲೀನಾಗಿ ಗೊತ್ತಿರೋ ಸಾಕು, ಎಲ್ಲ ಪ್ರೋಗ್ರಾಮ್ನು ಓದೋ ನೆಸೆಸಿಟಿನೇ ಇರಲ್ಲ. ಸೊ ಯಾವ್ಯಾವ ಕಮೆಂಟ್ ಹಾಕಿದ್ರೆ ಏನೇನು ಔಟ್ಪುಟ್ ಬರುತ್ತೆ ಇದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಯಾವುದಾದ್ರು ಒಂದು ಪ್ರಾಬ್ಲಮ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಕಮೆಂಟ್ಸ್ನ ಕ್ಲೀನಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು SQLಗೆ. ಸೊ ಗೈಸ್, ನಾನೇನಂತ ಅಂದ್ಕೊಂಡೆ ಅಂದರೆ ಪ್ರೋಗ್ರಾಮಿಂಗ್ನ ಲ್ಯಾಪ್ಟಾಪಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಮೀನ್ಸ್ ಎಲ್ಲಾದರೂ ಎರರ್ಸ್ ಬಂದರೆ ಹೇಗೆ ಫಿಕ್ಸ್ ಮಾಡಬೇಕು, ಹೇಗೆ ಪ್ರೋಗ್ರಾಮಿಂಗ್ ಬರೀಬೇಕು, ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀರಾ ಇದನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಿಮಗೇನಾದರೂ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನೇನು ಹೇಳೋದು ಅಂದರೆ ಪೂರ್ತಿ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಎಲ್ಲ ವೀಡಿಯೋಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅಂತ. ಎಂತಕ್ಕಂದರೆ ನನಗೆ 31st ಇಂಟರ್ನಲ್ಸ್ ಇದೆ ಆ್ಯಂಡ್ ನಿಮಗೆ 27th ಲ್ಯಾಬ್ ಎಕ್ಸಾಮ್ಸ್ ಇದೆ ಆ್ಯಂಡ್ ಟೈಮ್ ಕೂಡ ಅಷ್ಟೊಂದಿಲ್ಲ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಕ್ಕಿದ್ರೆ ನನಗೆ 3 days ಸಿಗ್ಬೋದು. ಮೀನ್ಸ್ 26, 25, 24 ಈ 3 ದಿನ ಸಿಗ್ಬೋದು. ಸೊ ಅಷ್ಟರಲ್ಲಿ ಎಲ್ಲ ಪ್ರೋಗ್ರಾಮಿಂಗ್ನು ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ, ನೀವು ಯಾವ್ದ್ಯಾವ್ದು ಪ್ರೋಗ್ರಾಮಿಂಗ್ನ ಕೇಳ್ತೀರಾ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ SQL ಮತ್ತು ಪೈಥಾನ್ ಎರಡೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಇರೋದು, ಇವಾಗ ಬಬಲ್ ಸಾರ್ಟಿಂಗ್ ಆಗಿರ್ಬೋದು, ಫೈಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಈ ಥರದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋಗೆ ಫ್ರೈಡೇ ಈವ್ನಿಂಗ್ ಅಷ್ಟರಲ್ಲಿ ನನಗೆ 20 ಕಮೆಂಟ್ಸು ಇಲ್ಲ 50 ಲೈಕ್ಸ್ ಬಂದರೆ ಆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರೂ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟಾಗಿ ಬೇಕು ಅಂದರೆ ಅದನ್ನೇ ಮಾಡೋಣ. ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ನಿಮ್ಗೇನಾದರೂ ಹೆಲ್ಪ್ ಆಗಿದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಸೆಟಪ್ ಚೆನ್ನಾಗಿತ್ತಾ ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಹಾಕಿದರೆ ಅದಕ್ಕೆಲ್ಲ ಇದರಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 3 ಕಮೆಂಟ್ಸ್ ಇದೆ, ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ಫಸ್ಟ್ ಒನ್ ಬಂದ್ಬಿಟ್ಟು ಪ್ರಿಪರೇಷನ್. ಸೊ ತುಂಬ ಜನ ಕಮೆಂಟ್ ಆಗ್ತಾ ಇರೋದು ಏನು ಅಂತಂದರೆ, ಬ್ರೋ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ, ನನ್ನ ಪ್ರಿಪ್ರೇಟ್ರಿನೂ ಚೆನ್ನಾಗಾಗಿಲ್ಲ, ಏನು ಮಾಡಬೇಕು ಅಂತ. ಸೊ ನಾನೇನು ಇವಾಗ ಸಜೆಸ್ಟ್ ಮಾಡೋದು ಅಂದರೆ ಡೂ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲನೂ ಓದ್ಕೊಂಡು ಕೂತ್ಕೊಬೇಡಿ. ಸೊ ಸ್ಮಾರ್ಟ್ ವರ್ಕ್ ಮಾಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೋರ್ಸ್. ಮೀನ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ, ಬ್ರೋ ನಾನು ಕೋರ್ಸ್ ತೊಗೋಬೋದಾ ಅಂತ. ಸೊ ಇಂಪಾರ್ಟೆಂಟ್, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಎಂತಕ್ಕಂದರೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕನ್ಸಿಸ್ಟೆನ್ಸಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ, ನೀವು ಎಷ್ಟು ಕನ್ಸಿಸ್ಟೆನ್ಸಿ ಆಗಿದ್ದೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ, ಇದೆಲ್ಲ ಯೋಚನೆ ಮಾಡಿ, ಅದಾದಮೇಲೆ ಡಿಸಿಷನ್ ಮಾಡಿ. ಆ್ಯಂಡ್ ನಾನು ಲಾಸ್ಟಲ್ಲಿ ಸಜೆಸ್ಟ್ ಮಾಡೋದೇನು ಅಂತ ಅಂದರೆ, ಇಫ್ ಯು ಟೇಕ್ ಕೋರ್ಸ್ ಏನಾದರೂ ತೊಗೊಂಡ್ರೆ ನೀವು ಅದನ್ನಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಚಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಇದೆಲ್ಲದ್ರ ಬಗ್ಗೆನೂ ನಾವು KCT ಎಕ್ಸಾಮ್ ಆದಮೇಲೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಮೇಯ್ನಾಗಿ ಕೇಳ್ತಾ ಇರೋದು, ಬ್ರೋ KCT ಅಪ್ಲಿಕೇಶನ್ ವೀಡಿಯೋ ಮಾಡಿ ಅಂತ. ಪ್ರಾಬ್ಲಮ್ ಏನು ಅಂತ ಅಂದರೆ ಟೈಮ್ ಇಲ್ಲ, ಅದಾದಮೇಲೆ ಯಾರ್ದು ಅಪ್ಲಿಕೇಶನ್ ಹಾಕೋಕ್ಕೆ ನನಗೆ ಸಿಗ್ತಾಯಿಲ್ಲ. ಸೊ ಆಧಾರ್ OTP ಬೇಕು, ಇಲ್ಲ ಫೋನ್ OTP ಬೇಕು, ಇಲ್ಲ ಅವ್ರು ಬ್ಯುಸಿ ಇರ್ತಾರೆ, ನಾನು ಬ್ಯುಸಿ ಇರ್ತೀನಿ, ಕಾಲೇಜಲ್ಲಿ ಇರ್ತೀನಿ. ಸೊ ತುಂಬ ಅದು ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಆ ವಿಡಿಯೋ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೆ ನಾನು. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ, ಯಾವುದೇ ಒಂದು ಟಾಪಿಕ್ KCT ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೌಟ್ ಬಂತು ಅಂತ ಅಂದ್ರೂ ಅದ್ರ ಫೋಟೋ ತೆಗ್ದು ನನಗೆ ಟೆಲಿಗ್ರಾಮಲ್ಲಿ DM ಮಾಡಿ, ನಾನು ಆದಷ್ಟು ಬೇಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ. ಸೊ ಅಷ್ಟೇ. ಸೊ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. See you all in the next video. Bye.